ಸಂಸತ್ನಲ್ಲಿ ಪ್ರಧಾನಿ ಮೋದಿ ಭಾಷಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಇನ್ನು ವಿಪಕ್ಷಗಳ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಉತ್ತರವನ್ನ ನೀಡಲಿದ್ದಾರೆ. ಸದನದಲ್ಲಿ ಎಲ್ಲರ ಮಾತನ್ನ ಈಗ ಪ್ರಧಾನಿ ಮೋದಿ ಅವರು ಆಲಿಸ್ತಾ ಇದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾಷಣವನ್ನ ಪ್ರಧಾನಿ ಮೋದಿ ಅವರು ಆರಂಭಿಸಲಿದ್ದಾರೆ. ಅದರಲ್ಲೂ ಕೂಡ ಪ್ರಧಾನಿ ಮೋದಿಯವರ ಉತ್ತರಕ್ಕೋಸ್ಕರ ಸಾಕಷ್ಟು ಆಗ್ರಹ ಇತ್ತು ವಿಪಕ್ಷಗಳಿಂದ. ಸಂಸತ್ನಲ್ಲಿ ಪ್ರಧಾನಿ ಮೋದಿ ಏನ್ ಹೇಳ್ತಾರೆ, ಅದರಲ್ಲೂ ಕೂಡ ಮಣಿಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ನಡೆಸಿರುವಂತಹ ವಾಗ್ದಾಳಿಗೆ ತಿರುಗೇಟು ಕೊಡ್ತಾರಾ ಪ್ರಧಾನಿ ಮೋದಿ? ಸಂಸತ್ನಲ್ಲಿ ಪ್ರಧಾನಿ ಮೋದಿ ಭಾಷಣಕ್ಕೆ ಕೌಂಟ್ ಡೌನ್. ಕೆಲವೇ ಹೊತ್ತಲ್ಲೇ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಮಾತನಾಡಲಿದ್ದಾರೆ. ಸದ್ಯಕ್ಕೆ ಈಗ ಪ್ರಧಾನಿಯವರು ಆಲಿಸ್ತಾ ಇದ್ದಾರೆ, ಬೇರೆಯವರು ಆಡ್ತಾ ಇರುವಂತಹ ಮಾತು. ಸದನದಲ್ಲಿ ಎಲ್ಲರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರು ಉತ್ತರವನ್ನ ಕೂಡ ನೀಡಲಿದ್ದಾರೆ. ಹಾಗಾಗಿ ಅದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿರೋದೇನೆಂದ್ರೆ ಪ್ರಧಾನಿಯವರು ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ನಿನ್ನೆ ಆಡಿರುವಂತಹ ಮಾತು, ನಿನ್ನೆ ಅವರು ಆಡಿರುವಂತಹ ರೀತಿ ಮತ್ತೆ ಆ ಮಾತಿನ ಒಂದು ದಾಳಿಗೆ ಯಾವ ರೀತಿ ಪ್ರತಿದಾಳಿ ನಡೆಸ್ತಾರೆ ಪ್ರಧಾನಿಯವರು, ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕುತೂಹಲ. ಮಣಿಪುರದ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಣಿಪುರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಹರಿಹಾಯ್ದಂತಹ ರೀತಿ, ಅದಕ್ಕೆ ಇವತ್ತು ಪ್ರಧಾನಿಯವರ ಕೌಂಟರ್ ಯಾವ ರೀತಿ ಇರಬಹುದು ಸದನದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಈ ಸಂದರ್ಭ ನಿನ್ನೆ ರಾಹುಲ್ ಗಾಂಧಿ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿರುವಂತಹ ರೀತಿ ಇತ್ತಲ್ಲ, ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಯಿತು. ಸದನದಲ್ಲಿ ಮಣಿಪುರ ಕದನ ಯಾವ ಮಟ್ಟಿಗೆ ಆರ್ಭಟಿಸ್ತು ಅಂತಂದ್ರೆ ಅದೇ ವಿಚಾರವಾಗಿ ಇವತ್ತು ಕೂಡ ಈಗ ಮಾತು ಮುಂದುವರಿತಾ ಇದೆ. ಪ್ರಧಾನಿಯವರು ಆಲಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯವರ ವಿರುದ್ಧ ರಾಹುಲ್ ಗಾಂಧಿ ಆಡಿರುವಂತಹ ಮಾತು, ಜೊತೆಗೆ ಹಲವು ಹೋಲಿಕೆಗಳನ್ನ ಕೊಟ್ಟು ತೀವ್ರ ವಾಗ್ದಾಳಿ ನಡೆಸಿರುವುದು, ಪ್ರಧಾನಿ ಮೋದಿಯವರ ವಿರುದ್ಧ ಹರಿಹಾಯ್ದಿರುವಂತಹ ರೀತಿ. ರಾಹುಲ್ ಗಾಂಧಿ ಅಬ್ಬರದ ಭಾಷಣವನ್ನೇ ಮಾಡಿದ್ರು ನಿನ್ನೆ. ಅದರಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದಾದ ನಂತರ ಭಾರತ ಮಾತೆಯನ್ನ ಯಾವ ರೀತಿ ನಡೆಸಿಕೊಳ್ಳಲಾಗ್ತದೆ ಅನ್ನುವ ರೀತಿಯ ಒಂದು ಭಾಷಣವನ್ನ ಮಾಡಿದ್ರು. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತುಂಬಾ ಕುತೂಹಲದಿಂದ ಎಲ್ಲರೂ ಕೂಡ ಎದುರು ನೋಡ್ತಾ ಇರೋದು, ರಾಹುಲ್ ವಾಗ್ದಾಳಿಗೆ ಪ್ರಧಾನಿಯವರು ತಿರುಗೇಟು ಕೊಡ್ತಾರಾ? ಇನ್ನು ಮಣಿಪುರದ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಣಿಪುರ ಹಿಂಸಾಚಾರ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿರುವಂತಹ ಗಂಭೀರ ಆರೋಪಗಳಿಗೆ ಇವತ್ತು ಪ್ರಧಾನಿ ಮೋದಿ ಯಾವ ರೀತಿಯ ತಿರುಗೇಟು ಕೊಡ್ತಾರೆ, ಅದರಲ್ಲೂ ಕೂಡ ಪ್ರತಿಯೊಂದು ವಿಚಾರಕ್ಕೆ ಕೌಂಟರ್ ಕೊಡುವ ರೀತಿಯಲ್ಲಿ ಏನಿರುತ್ತೆ ಅವರ ಮಾತು ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಅಷ್ಟೇ ಅಲ್ಲ, ಅಮಿತ್ ಶಾ ಆಡಿರುವಂತಹ ಮಾತು ಕೂಡ ಕೌಂಟರ್ ಕೊಡುವ ರೀತಿ ಇತ್ತು. ಇದೀಗ ಪ್ರಧಾನಿ ಮೋದಿಯವರ ಉತ್ತರಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರೋದು. ಅದರಲ್ಲಿ ಮಣಿಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚೇ ಹರಿಹಾಯ್ದಿದ್ರು ರಾಹುಲ್ ಗಾಂಧಿ. ಮಣಿಪುರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹಲವು ಹೋಲಿಕೆಗಳನ್ನ ನೀಡ್ತಾ ಇನ್ನು ಅದೆಲ್ಲದಕ್ಕೆ ಈಗ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಪ್ರಧಾನಿಯವರಿಂದ. ಇನ್ನು ಪ್ರಧಾನಿಯವರು ಮಾತನಾಡಬೇಕು ಅನ್ನುವಂತಹ ಒತ್ತಾಯ ವಿಪಕ್ಷಗಳು ಮಾಡ್ತಾ ಇದ್ದಂತೆ ಸಾಕಷ್ಟು ಆಗ್ರಹ ಹೆಚ್ಚಾಗ್ತಾ ಇದ್ದಂತೆ ಎಲ್ಲರ ಮಾತನ್ನ ಆಲಿಸಿ ಇವತ್ತು ಪ್ರಧಾನಿಯವರು ಉತ್ತರವನ್ನ ನೀಡಲಿದ್ದಾರೆ. ಎಲ್ಲ ಆರೋಪಗಳಿಗೆ ಯಾವ ರೀತಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕುತೂಹಲ. ಅದರಲ್ಲಿ ಮಣಿಪುರದಲ್ಲಿ ನಡೆದಂತಹ ಸರಣಿ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯವರು ಯಾಕೆ ಬಾಯಿ ಬಿಡ್ತಾ ಇಲ್ಲ, ಯಾಕೆ ಈ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ, ಯಾಕೆ ಉತ್ತರವನ್ನ ಕೊಡ್ತಾ ಇಲ್ಲ, ಇದನ್ನ ಪ್ರಶ್ನಿಸುವಂಥದ್ದು ನಮ್ಮ ಧರ್ಮ, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಯಾಕೆ ಕೊಡ್ತಾ ಇಲ್ಲ, ಮೌನ ವಹಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷಗಳು ಸಾಕಷ್ಟು ಪ್ರಶ್ನೆಯನ್ನ ಹಾಕಿದ್ವು. ಜೊತೆಗೆ ಸದನದಲ್ಲಂತೂ ಸಂಪೂರ್ಣವಾಗಿ ಮಣಿಪುರ ಕದನವೇ ಹೈಲೈಟ್ ಆಗಿರೋದು ಈ ಬಾರಿಯ ಸದನದಲ್ಲಿ. ಹಾಗಾಗಿ ಇದಕ್ಕೆ ಈಗ ಉತ್ತರ ಕೊಡುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಭಾಷಣಕ್ಕೆ ಈಗ ಇಡೀ ಸಂಸತ್ ಕಾಯ್ತಾ ಇದೆ. ಸಂಸತ್ನಲ್ಲಿ ಪ್ರಧಾನಿ ಮೋದಿ ಭಾಷಣಕ್ಕೆ ಕೌಂಟ್ ಡೌನ್. ಕೆಲವೇ ಕ್ಷಣಗಳಲ್ಲಿ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ವಿಪಕ್ಷಗಳ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಉತ್ತರವನ್ನ ನೀಡಲಿದ್ದಾರೆ. ಇನ್ನು ಹಾಗಿದ್ರೆ ರಾಹುಲ್ ಗಾಂಧಿ ಅವರು ನಿನ್ನೆ ಆಡಿರುವಂತಹ ಮಾತು, ಅವರ ಭಾಷಣದ ವೈಖರಿ ಹೇಗಿತ್ತು, ಯಾವ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು, ಯಾವ ರೀತಿ ಹರಿಹಾಯ್ದ್ರು ಬಿಜೆಪಿ ವಿರುದ್ಧ, ಪ್ರಧಾನಿ ಮೋದಿ ಅವರ ವಿರುದ್ಧ, ಮಣಿಪುರ ವಿಚಾರವಾಗಿ ಏನ್ ಪ್ರಸ್ತಾಪ ಮಾಡಿದ್ರು ಒಂದ್ಸತಿ ನೋಡ್ಕೊಂಡ್ ಬರೋಣ. दो लोगों की सुनता था, मेघनाथ और कुंभकर्ण, वैसे ही नरेंद्र मोदी दो लोगों की सुनते हैं, अमित शाह और अडानी। भाई और बहनों, लंका को हनुमान ने नहीं जलाया था, लंका को रावण के अहंकार ने जलाया था।
प्लीज माननीय सदस्य। राम ने रावण को नहीं मारा था, रावण के अहंकार ने रावण को मारा था। आप पूरे देश में केरोसिन फेंक रहे हो, पूरे देश में आप केरोसिन फेंक रहे हो। आपने मणिपुर में केरोसिन फेंकी, आपने चिंगारी लगा दी, अब आप हरियाणा में कर रहे हो, पूरे देश को आप जलाने में लगे हो। रावण दो लोगों की सुनता था। ಇದು ಸಂಸತ್ನಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿರುವಂತಹ ರೀತಿ ಇದು ಪ್ರಧಾನಿ ಮೋದಿಯವರ ವಿರುದ್ಧ, ಜೊತೆಗೆ ಬಿಜೆಪಿ ವಿರುದ್ಧ, ಹಾಗೆ ಮಣಿಪುರ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರು ಆಡಿರುವಂತಹ ಮಾತು ಅಂದರೆ ಇಲ್ಲಿ ಮಣಿಪುರದಲ್ಲಿ ನಡೆದಂತಹ ಘಟನೆ 160 ಜನ ಬಲಿಯಾಗಿರುವಂತಹ ಏನು ಸಂಘರ್ಷ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ರಾಹುಲ್ ಗಾಂಧಿ. ಇವತ್ತು ಅದಕ್ಕೆ ಯಾವ ರೀತಿಯ ಒಂದು ಕೌಂಟರ್ ಸಿಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. पूरे देश में रावण दो लोगों की सुनता था, मेघनाथ और कुंभकर्ण। वैसे ही नरेंद्र मोदी दो लोगों की सुनते हैं, अमित शाह और अडानी। भाई और बहनों, लंका को हनुमान ने नहीं जलाया था, लंका को रावण के अहंकार ने जलाया था। प्लीज माननीय सदस्य। राम ने रावण को नहीं मारा था, रावण के अहंकार ने रावण को मारा था। आप पूरे देश में केरोसिन फेंक रहे हो, पूरे देश में आप केरोसिन फेंक रहे हो। आपने मणिपुर में केरोसिन फेंकी, आपने चिंगारी लगा दी, अब आप हरियाणा में कर रहे हो, पूरे देश को आप जलाने में लगे हो। रावण दो लोगों की सुनता था, मेघनाथ और कुंभकर्ण। वैसे ही नरेंद्र मोदी दो लोगों की सुनते हैं, अमित शाह और अडानी। ಇದು ರಾಹುಲ್ ಗಾಂಧಿ ನಿನ್ನೆ ವಾಗ್ದಾಳಿ ನಡೆಸಿದಂತಹ ರೀತಿ, ಬಿಜೆಪಿ ಯಾವ ರೀತಿ ಮಣಿಪುರ ವಿಚಾರದಲ್ಲಿ ನಡ್ಕೊಂಡಿದೆ, ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ, ಮತ್ತೆ ಬಿಜೆಪಿಯವರ ವಿರುದ್ಧ ತೀವ್ರ ಹರಿಹಾಯ್ದಂತಹ ರೀತಿ ಸಾಕಷ್ಟು ಸದ್ದು ಮಾಡಿತು. ಇದೀಗ ಅದಕ್ಕೆ ಪ್ರಧಾನಿಯವರ ಉತ್ತರಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರೋದು. ಯಾಕಂದ್ರೆ ಅವರ ಭಾಷಣಕ್ಕೆ ಇನ್ನು ಕೆಲವೇ ಹೊತ್ತಷ್ಟೇ ಬಾಕಿ ಇರೋದು. ಲೋಕಸಭೆಯಲ್ಲಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಒಂದು ಮಣಿಪುರದ ಕದನಕ್ಕೆ ಸಂಬಂಧಪಟ್ಟಂತೆ, ಯಾವ ರೀತಿಯ ಮಣಿಪುರದ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರ ಉತ್ತರ ಏನು ಅನ್ನುವಂತಹ ನಿಟ್ಟಿನಲ್ಲೇ ಪ್ರತಿಪಕ್ಷಗಳು ಸಾಕಷ್ಟು ಆಗ್ರಹ ಮಾಡ್ತಾ ಇದ್ದು, ಪ್ರಶ್ನೆ ಮಾಡ್ತಾ ಇದ್ದಾಗಿತ್ತು ಅಥವಾ ಹರಿಹಾಯ್ದ ರೀತಿಯಾಗಿತ್ತು. ಅದಕ್ಕೆ ಏನು ಪ್ರಧಾನಿಯವರು ಹೇಳ್ತಾರೆ, ಜೊತೆಗೆ ರಾಹುಲ್ ಗಾಂಧಿ ಆಡಿರುವಂತಹ ಮಾತಿಗೆ ಯಾವ ರೀತಿಯ ಕೌಂಟರ್ ಕೊಡ್ತಾರೆ, ಇದೆರಡು ವಿಚಾರಗಳಲ್ಲಿ ತೀವ್ರ ಕುತೂಹಲ ಮೂಡಿದೆ. ಇನ್ನು ಮಣಿಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಣಿಪುರ ಹಿಂಸಾಚಾರ ವಿಚಾರ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಮಾಡಿರುವಂತಹ ಗಂಭೀರ ಆರೋಪಗಳಿಗೆ ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನೇನು ಹೇಳಿದ್ರು ಕೇಳೋಣ ಬನ್ನಿ. मगर कुछ नहीं होता था, निवेदन करना, पॉलिटिक्स करना और अंदर अंदर झगड़ा लगाना, यही काम था। नरेंद्र मोदी जी ने नॉर्थ ईस्ट को मन के साथ भारत के साथ जोड़ने का काम किया। हमारे कई डेवलपमेंट के पंडित कहते हैं मोदी जी ने नॉर्थ ईस्ट को मैं बताता हूं भैया, ये भी बताता हूं। मान्यवर, कई विकास के पंडित कहते हैं नॉर्थ ईस्ट में एयरपोर्ट पहुंच गया, दूरी कम हो गई। कई विकास के पंडित कहते हैं 8 राज्यों में रेल पहुंच गई, दूरी कम हो गई। कई विकास के पंडित कहते हैं इतने 1000 किलोमीटर रोड बन गया, दूरी कम हुई। अरे भाई, दूरी रोड, रेलवे और विमान से कम नहीं होती है, दूरी दिल से कम होती है। मोदी जी ने दिल से दूरी कम करने का काम किया है और नॉर्थ ईस्ट को मेन स्ट्रीम में लाने का काम किया है। आज मैं कहता हूं, ऐसे भी प्रधानमंत्री है, मोदी जी को 9 साल हुए, 15 साल और 18 साल प्रधानमंत्री रहे हुए लोग हैं इस देश में जिन पर इनको नाज है और हम पर अविश्वास है। कोई सहमत नहीं हो सकता मान्यवर, हम भी सहमत नहीं है। उनसे ज्यादा दुख हमें है मान्यवर। उस घटना पर राजनीति करना इससे भी ज्यादा शर्मनाक है। मैं विपक्ष की इस बात से सहमत हूं कि वहां पर हिंसा का तांडव हुआ है और इस हिंसा के तांडव से
कोई सहमत नहीं हो सकता मान्यवर, हम भी सहमत नहीं हैं। उनसे ज्यादा दुख हमें है मान्यवर। उस घटना पर राजनीति करना इससे भी ज्यादा शर्मनाक है। मैं विपक्ष की इस बात से सहमत हूं कि वहां पर हिंसा का तांडव हुआ है और इस हिंसा के तांडव से कोई सहमत नहीं हो सकता मान्यवर, हम भी सहमत नहीं हैं। उनसे ज्यादा दुख हमें है मान्यवर। उस घटना पर राजनीति करना इससे भी ज्यादा शर्मनाक है। ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎದುರೇಟು ಕೊಟ್ಟಂತಹ ರೀತಿಯಾಗಿತ್ತು. ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ನವರ ಕಾಲದಲ್ಲಿ ಅತಿ ಹೆಚ್ಚು ಹಿಂಸಾಚಾರ ನಡೆದಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಹೋಗಿದ್ರು, ಯಾರು ಕೂಡ ಹೋಗಿರಲಿಲ್ಲ. ಆವಾಗಿನ ಪ್ರಧಾನಿ ಇರಲಿ, ಗೃಹ ಮಂತ್ರಿ ಯಾರು ಕೂಡ ಹೋಗಿರಲಿಲ್ಲ. ಆದರೆ ನಾನು ಅಲ್ಲಿ ಹೋಗಿದ್ದೆ, 3 ದಿನ ಇದ್ದೆ, ರಾಜ್ಯ ಸಚಿವರು ಕೂಡ ಇದ್ದರು. ಹಾಗಾಗಿ ಮಣಿಪುರದಲ್ಲಿ ನಡೆದಿರುವಂತಹ ಘಟನೆ ಏನಿದೆಯಲ್ಲ ಅದು ನಾಚಿಕೆಗೇಡಿನ ಘಟನೆ. ಆದರೆ ಆ ಬಗ್ಗೆ ರಾಜಕೀಯ ಮಾಡ್ತಾ ಇರೋದು ಮತ್ತೂ ಕೂಡ ನಾಚಿಕೆಗೇಡು ಅಂತ ಅಮಿತ್ ಶಾ ಹೇಳಿದ್ದಾರೆ. ಇನ್ನು ಈ ಸಂದರ್ಭ ರಾಹುಲ್ ಗಾಂಧಿ ಅವರ ಮಾತಿಗೆ ಅವರು ಸಾಕಷ್ಟು ಕೌಂಟರ್ ಕೂಡ ಕೊಟ್ಟಿದ್ರು. ಅಂದರೆ ಇಂಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರ ವಿಚಾರವನ್ನ ಹೇಳ್ತಾ ಪ್ರತಿಪಕ್ಷದ ನಾಯಕರೊಬ್ಬರನ್ನ ರಾಜಕೀಯದಲ್ಲಿ ಮುಂದೆ ತರೋದಕ್ಕೆ 13 ಬಾರಿ ಪ್ರಯತ್ನಗಳು ನಡೆದಿವೆ, ಆದರೆ ಅದೆಲ್ಲವೂ ಕೂಡ ವಿಫಲವಾಗಿವೆ ಅಂತ ಅಮಿತ್ ಶಾ ವ್ಯಂಗ್ಯವಾಡಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರು ಮಣಿಪುರಕ್ಕೆ ಯಾಕೆ ಹೋಗಿಲ್ಲ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾನೆ ಇದ್ವು. ಹಿಂಸಾಚಾರ, ಗಲಾಟೆ ಮತ್ತೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮೌನ ವಹಿಸಿದ್ದು, ಅಲ್ಲಿನ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಮಣಿಪುರ ಹಿಂಸಾಚಾರದಲ್ಲಿ ಸಾವು ನೋವುಗಳೇನು ಸಂಭವಿಸಿತ್ತು, 160 ಜನ ಬಲಿಯಾಗಿದ್ರು. ಆ ಹಿಂಸಾಚಾರದಲ್ಲಿ ಅವಿಶ್ವಾಸ ನಿಲುವಳಿ ಮಂಡನೆಗೆ ಮಣಿಪುರ ವಿಚಾರವೇ ಕಾರಣವಾಗಿದ್ದು, ಮಣಿಪುರ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇರುವಂತಹ ಆರೋಪ ಕೂಡ ಇದ್ದು, ಈ ವಿಚಾರದಲ್ಲಿ ನಾಚಿಕೆಗೇಡಿನ ಸಂಗತಿ ಅಂತ ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನ ಸಾಕಷ್ಟು ಜರಿದಿದ್ವು. ಇನ್ನು ಈ ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಹರಿಹಾಯ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪ್ರಧಾನಿಯವರ ಒಂದು ಉತ್ತರ ಏನಾಗಿರುತ್ತೆ ಲೋಕಸಭೆಯಲ್ಲಿ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ.